ಏನಾಗಿ ಹೋಯ್ತು ಸ್ವಾಮಿ? ಮನಸ್ಸಿನಲ್ಲಿ ಹುಟ್ಟಿದಂತ ಪ್ರೀತಿಯ ವಿಚಾರವನ್ನು ಇವಳ ಸಮ್ಮುಖದಲ್ಲಿ ಪ್ರಚುರಪಡಿಸಬೇಕೆಂಬುದಾಗಿ ಓಡೋಡಿ ಬಂದೆ. ಅರಳುವ ಮುಂಚಿತವಾಗಿ ನನ್ನ ಪ್ರೀತಿಯ ಲತೆ ಎನ್ನುವುದು ಬಾಡಿ ಹೋಯ್ತಲ್ಲ. ಎಲ್ಲಿಯಾದ್ರೂ ನನ್ನ ಮನಸ್ಸಿನ ಮಾತನ್ನು ಇವಳಲ್ಲಿ ಹೇಳಿದ್ದೇವುದಾದ್ರೆ ಲಾವಣ್ಯಳ ಬದುಕಿನಲ್ಲಿ ನಾನೊಬ್ಬ ಕೆಟ್ಟವನಾಗಿ ಉಳಿದು ಬಿಡ್ತಾ ಇದ್ದೆ. ತಪ್ಪು ನನ್ನದ್ದೇ. ಅವಳ ಮುಖದ ಮೇಲಿರುವ ಸಂತೋಷವನ್ನು ಕಂಡು ಅವಳು ನನ್ನನ್ನೇ ಪ್ರೀತಿ ಮಾಡುತ್ತಾ ಇದ್ದಳೆಂದಾಗಿ ತಪ್ಪಾದ ಕಲ್ಪನೆ ಮಾಡಿಕೊಂಡೆ. ಅವಳ ಮನಸ್ಸೊಳಗೆ ಯಾರಿದ್ದಾರೆಂಬುದಾಗಿ ಪ್ರಶ್ನೆ ಮಾಡದೆ ಏಕ ಮುಖವಾಗಿ ಪ್ರೀತಿ ಮಾಡಿದ್ದು ನನ್ನ ತಪ್ಪು ತಾನೆ. ನನ್ನೊಳಗಿರುವ ತಪ್ಪನ್ನು ನಾನೇ ಸರಿ ಮಾಡಿಕೊಳ್ಳಬೇಕು. ನನ್ನೊಳಗೆ ಹುಟ್ಟಿದಂತ ಪ್ರೀತಿಯ ಕಣ್ಣೀರನ್ನು ಇವರಿಬ್ಬರ ಬದುಕಿಗೆ ಮುಂದೆ ಪನ್ನೀರಾಗಬೇಕು. ಅಷ್ಟೇ ಅಲ್ಲ, ಬಂದರ ಪಕ್ಷಿಯಂತ್ರದ ಲಾವಣ್ಯಳ ಬದುಕಿನ ಬಾಗಿಲು ತೆರೆಯಬೇಕಾದ್ರೆ ನನ್ನೊಳಗಿರುವಂತ ಪ್ರೀತಿ ನಾಶ ಆಗಬೇಕು. ಅಣ್ಣನ ಬದುಕೆಲ್ಲದು ಸರಿ ಹೋಗಬೇಕಾದ್ರೆ ನನ್ನೊಳಗಿರುವಂತ ಪ್ರೀತಿ ನಾಶ ಆಗಬೇಕು. ನನ್ನೊಳಗಿರುವಂತ ಪ್ರೀತಿ ನಾಶ ಆಗಬೇಕು. ನನ್ನೊಳಗಿರುವಂತ ಪ್ರೀತಿ ಪಂಜರ ಪಕ್ಷಿ ನೋವಯ್ಯ, ಪಂಜರ ಬಿಡಿಸಲು ಬಾಡಯ್ಯ. ಪಂಜರ ಪಕ್ಷಿ ನೋವಯ್ಯ, ಪಂಜರ ಬಿಡಿಸಲು ಬಾಡಯ್ಯ. ಬೆಂಕಿ ಬಿಚ್ಚುವ ಆಸೆ ನಾಶವಾಯಿತು, ಅಕ್ಕಿಯಾಟ ಪಾಠ ಮುಖವಾಯಿತು.